ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ನೋಡಿ ಏನ್ ಕಿಸಿತಾ ಇದ್ದೀರಾ? ಕಲ್ಲಂಗಡಿ ಹಣ್ಣು ಕಟ್ ಮಾಡೋದು ಯಾರು ನೋಡಿಲ್ಲ. ವಾವ್, ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾ ಇದ್ದೀರಾ? ಹೆಂಗ್ ಮಾಡ್ತಿರ್ಬೋದು ಕಲ್ಲಂಗಡಿ? ಸಚ್ ಹಾರ್ಡ್ ವರ್ಕ್ ಇದು. ನಿಮಗೆ ಹಾರ್ಡ್ ವರ್ಕ್ ಅವಾಗಿಂದ ಹೇಳ್ತಾ ಇದ್ದೀನಿ. ಒಂದ್ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ಕೊಡು ಅಂದ್ರೆ ಇವಾಗ ಬರ್ತಾ ಇದ್ದಾರೆ. ತೋರ್ಸಮ್ಮ, ಇಡೀ ಕರ್ನಾಟಕನೇ ಖುಷಿ ಪಡೋ ವಿಷಯ ಇದು. ಅದಕ್ಕೆ ತೋರಿಸ್ತಾ ಇದ್ದೀನಲ್ಲ, ನೀವು ಕೆಲಸ ಮಾಡ್ತೀರಾ ಅಂದ್ರೆ ಖುಷಿ ಪಡೋದೆ. ಇಡೀ ಕರ್ನಾಟಕನೇ ಸಂತೋಷ ಪಡುವಂತ ವಿಷಯ ಏನು? ಕಲ್ಲಂಗಡಿ ಕಟ್ ಮಾಡೋದು. ಇದು ಕಲ್ಲಂಗಡಿ ಹಣ್ಣು ತಗೊಂಬಂದು ತುಂಬಾ ದಿವಸ ಆಗಿತ್ತು. ಸುಮಾರು 20 ದಿವಸನೇ ಆಗಿತ್ತು. ಚೆನ್ನಾಗಿದೆ ನೋಡಿ, ಏನೂ ಆಗಿಲ್ಲ. ಸೊ ಅದಕ್ಕೆ ಕಟ್ ಮಾಡಿಕೊಡಿ ಅಂತ ಅವಾಗಿಂದ ಕೇಳ್ತಾ ಇದ್ದೀನಿ. ಇವಾಗ ಡೈಲಾಗ್ ಬೇರೆ ಇವಾಗ ಮಾಡ್ತಾ ಇದೀನಿ. ಮಾಡ್ತಾ ಇರೋದು ಧರ್ಮಕ್ಕೆ. ಏನ ಧರ್ಮಕ್ಕೆ ಮಾಡ್ತಾ ಇರೋದು? ಏನ ಹೋಗ್ಲಿ ಪಾಪದ ಏನು ಧರ್ಮಕ್ಕೆ ಮಾಡ್ತಾ ಏನು ಧರ್ಮಕ್ಕೆ ಅಂದ್ರೆ ಅಷ್ಟೇ. ಆಮೇಲೆ ನಾನು ಅಡುಗೆ ಮಾಡೋದು ಧರ್ಮಕ್ಕೆ. ಅದ್ ನೀನ್ ಏನಕ್ಕಾರ ಮಾಡ್ಕೊ ತಿಂತೀನಿ ನಾನು. ತಿನ್ನೋಕೆ ಕೆಲಸ ಹಾಕು. ನೀನ್ ಧರ್ಮಕಾರ ಮಾಡ್ಕೊ, ಕರ್ಮಕಾರ. ನಾನೆಲ್ಲ ಟ್ರ್ಯಾಪ್ ಮಾಡಕ್ ಆಗಲ್ಲ. ನಾ ಇದನ್ನೆಲ್ಲ ನೋಡಿದ್ವಿ. ಮನುಷ್ಯ ಆದ್ಮೇಲೆ ಸ್ವಲ್ಪ ಆದ್ರೂ ಬೇಡ ಅದ್ ಇಟ್ಕೊಂಡು ಟೆನ್ಷನ್ ಆಗತ್ತೆ. ನಾಚಿಕೆ ಮಾಡೋದು ಇಟ್ಕೊಂಡು ತುಂಬಾ ಟೆನ್ಷನ್ ಆಗತ್ತದ. ನಾಚಿಕೆ, ಮಾನ, ಮರ್ಯಾದೆ ಇರ್ಬೇಕು. ಏನ್ ಬೇಡ ಬೇಡವಾ? ನಾಚಿಕೆ ಎಲ್ಲ ಊರಿಂದ ನಾಚಿಕೆ ಹಾಕ್ಬಿಟ್ರ. ನಮ್ಮ ಯಜಮಾನ್ರು ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾ ಇದಾರೆ. ಎಷ್ಟು ಕಷ್ಟ ನೋಡಿ ಪಾಪ. ಇಡೀ ಕರ್ನಾಟಕನೇ ಖುಷಿ. ಇಡೀ ಕರ್ನಾಟಕನೇ ಖುಷಿ ಪಡುವಂತ ವಿಷಯ ಕಲ್ಲಂಗಡಿ ಹಣ್ಣು ಕಟ್ ಮಾಡೋದು. ಯಾರಿಗಾದ್ರೂ ಮಾಡೋಕ್ಕಾಗುತ್ತಾ? ಇಷ್ಟು ಕಷ್ಟ ಇರೋದು ನಮ್ಮ ಯಜಮಾನ್ರಿಗೆ ಒಬ್ಬರಿಗೆ ಬಿಟ್ರೆ ಯಾರಿಗೂ ಸಾಧ್ಯ ಇಲ್ಲ. ಮೊನ್ನೆ ಕರೆದಿದ್ರು, ಫೋನ್ ಮಾಡಿದ್ರು. ಕಟ್ ಮಾಡಕ್ಕ ಪದ್ಮಶ್ರೀ ಅವಾರ್ಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನಮ್ಗೆ ಬಿಜಿ ಇದೀವಿ, ನಮ್ಗೆ ಜ್ಞಾನಪೀಠ ಕೊಡ್ತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇದ್ರು ನಾವು ಅಂತ ಹೇಳಿ. ಯಾವ ಪೀಠ? ಜ್ಞಾನಪೀಠ. ಅದ್ರಲ್ಲೇ ಹೊಡೆದಾರ. ಜ್ಞಾನಪೀಠ ಪ್ರಶಸ್ತಿನ ಕೊಡ್ತಾ ಇದ್ದಾರೆ. ಸಮಾರಂಭ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಜ್ಞಾನಪೀಠ ಪ್ರಶಸ್ತಿಗೆ ನಾವು ಭಾಜನರಾಗಿದ್ದೀವಿ. ಹೇಳ್ಬೇಕಾದ್ರೆ ನಾನು ಅವಾಗ ಹೇಳ್ತಾನೆ, ನಾಚಿಕೆ ಎಲ್ಲ ತಗೊಂಡು ಅವಾರ್ಡ್ ತೊಗೊಳಕ್ಕಾಗತ್ತಾ? ನಾಚಿಕೆ ಹಿಡ್ಕೊಂಡು ಅವಾರ್ಡ್ ತೊಗೊಳಕ್ಕಾಗತ್ತ ಹೇಳು? ನಾಚಿಕೆ ಬಿಟ್ರೆ ಚೆನ್ನಾಗಿ ಅವಾರ್ಡ್ ತಗೋಬೋದು. ಇನ್ನ ಆಗಿಲ್ವಾ ರೀ ನಿಮ್ದು? ಎಷ್ಟೊತ್ರಿ ಕಟ್ ಮಾಡ್ತೀರಾ? ಕರೆಕ್ಟ್ ರೀ, ನಿಮ್ಗೆ ಅವಾರ್ಡ್ ಕೊಟ್ಟಿದ್ದು. ನಿಮ್ಗೆ ಅವಾರ್ಡ್ ಕೊಡೋದು ಕರೆಕ್ಟ್. ಇಷ್ಟೊತ್ತು ತಗೋತಿರಲ್ಲ ಕಟ್ ಮಾಡಕ್ಕೆ. ಅವಾರ್ಡ್ ಕೊಡೋದು ಕರೆಕ್ಟ್ ಅಂತ ಗೊತ್ತಾಯ್ತಾ ಇವಾಗ? ಹಾ, ಗೊತ್ತಾಯ್ತು. ಇಷ್ಟೊತ್ತು ಟೈಮ್ ತಗೋತೀರ ನೋಡಿ. ಇನ್ನೂ ಲೇಟ್ ಆಗಿ ತಗೋತೀವಿ. ಅವಾರ್ಡ್ ತಗೋಬೇಕಂತ ಲೇಟ್ ಆಗುತ್ತೆ. ಥ್ಯಾಂಕ್ ಯು. ಅದನ್ನೆಲ್ಲ ಕ್ಲೀನ್ ನೀನೇ ಮಾಡಬೇಕು. ಇನ್ನೇನು ನೀವು ಮಾಡ್ತೀರಾ? ಮಾಡಿದ್ರೆ ಧರ್ಮಕ್ಕೆ ಅದು ಕ್ಲೀನ್ ಮಾಡೋದಾಗಲ್ಲ. ಚೆನ್ನಾಗಿದೆ ನೋಡಿ, ತಿನ್ನಿ. ಈಗ ಅಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ, ಅದಕ್ಕೆ ತಲೆ ಹಂಗಿದೆ. ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಕಲ್ಲಂಗಡಿ ಹಣ್ಣು ತಿಂತೀನಿ. ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನ್. ಸೊ ಇವಾಗ ಕಡಲೆಪುರಿ ಖಾರ ಹಚ್ತಾ ಇದ್ದಾರೆ ನೋಡಿ. ಇದೆಷ್ಟು kg ರೀ? 3 kg ಪುರಿ. ಇದು ಎಲ್ಲ ಹಾಕ್ತೀರಾ? ಹಾಂ, ಅರ್ಧ ಹಾಕ್ತಾರೆ. ಲಾಸ್ಟ್ ಟೈಮು ನಾನು ತೋರಿಸಿದ್ದೆ ಹೆಂಗೆ ಖಾರ ಹಚ್ಬೇಕು ಅಂತ. ಸೊ ಇವಾಗ ತುಂಬ ದಿವಸ ಆಯಿತು ಖಾಲಿಯಾಗಿ, ಹಂಗಾಗಿ ಮತ್ತೆ ತೊಗೊಂಡು ಬಂದಿದ್ದೀವಿ. ಇವಾಗ ಇದನ್ನು ಚೀಲದಲ್ಲಿ ಹಾಕಿ ತುಂಬೋದು, ಸ್ಪ್ರೆಡ್ ಮಾಡೋದು. ಸಾಕಲ್ವಾ? ಸಾಕು? ಅರ್ಧ ಆಯ್ತಾ? ಅರ್ಧ ಆಯ್ತಾ ನೋಡಿ? ಆಗಿಲ್ಲ, ಆಗಿಲ್ಲ. ಒಂಚೂರು ಹಾಕ್ಬೇಕು. ಎಷ್ಟಿದು ರೇಟ್? 120. ಹಾಂ, 120 ರೂಪಾಯಿದು ಸಪ್ಪೆ ಪುರಿ.
ಸಾಕು ಸಾಕು. 220. ಹಾಂ 220. 220. 220 ಅಂತೆ ನೋಡಿ. ಸಪ್ಪೆ ಪುರಿ ಇದು. ಹಾಂ ಬೇಬಿ. ಹಾಂ ಗಂಟು ಹಾಕಿದ್ರಾ? ಹಾಂ ಹೆಂಗೆ ಮಾಡ್ತೀವೋ ಹಂಗೆ ಆಗುತ್ತೆ. ಸರಿ ನಾನು ಇದು ರೆಡಿ ಮಾಡ್ಕೊಬರಲ್ಲ, ಅದು ಸ್ಪ್ರೆಡ್ ಮಾಡಿ ಅಂತ. ಸೊ ಇವಾಗ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ನಾನು ಇದಕ್ಕೆ ಮುಂಚೆ ಕೂಡ ತುಂಬ ಸರಿ ತೋರಿಸಿದ್ದೀನಿ ನಿಮಗೆ. ಇವಾಗ ಮತ್ತೆ ಮಾಡ್ತಾ ಇದ್ದೀನಿ, ತುಂಬ ದಿವಸ ಆಗಿತ್ತಲ್ಲ, ಹಾಗಾಗಿ ಮತ್ತೆ ಮಾಡ್ತಾ ಇರೋದು. ಸೊ ಇವಾಗ ಮೊದಲಿಗೆ ಪುಟಾಣಿ ಹಾಕ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಹಾಕ್ಕೊಡಲ್ಲ ಅಷ್ಟೇ. ಸಾಕಾಗಲ್ಲ, ಇನ್ನೊಂದು ತಗೋ. ಸಾಕಲ್ಲ ಪುಟಾಣಿ. ನನಗೆ ಕಡಲೆಕಾಯಿ ಬೀಜ ಜಾಸ್ತಿ ಇರಬೇಕು, ಹಾಗೆ ಜಾಸ್ತಿ ಹಾಕಿದ್ದೀನಿ. ರೀ ಅದನ್ನೇ ಹುಡ್ಕೊಂಡು ತಿನ್ನುತ್ತಾನೆ, ಅದನ್ನೇ ಹುಡ್ಕೊಂಡು ತಿನ್ನೋದು. ನಮ್ಮೂರಲ್ಲಿ ಮಹಾರಾಜ ಬಡಂಗ್ ಅಂತ ಒಂದು ಬರುತ್ತೆ. ಮಹಾರಾಜ ಬಡಂಗ್ ಅದರಲ್ಲಿ ಕಡಲೆಪುರಿಗಿಂತ ಕಡಲೆಕಾಯಿ ಬೀಜನೇ ಜಾಸ್ತಿ ಇರುತ್ತೆ. ಚೆನ್ನಾಗಿದೆ, ಫೇಮಸ್ ಆಗಿದ್ದದು. ಸೊ ಮೊದಲಿಗೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದೇ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಇದು ಹೇಗೆ ಅಂದರೆ ಸ್ವಲ್ಪ ಕೂಡ ತೇವಾಂಶ ಇರಬಾರ್ದು, ಅದು ಆ ಥರ ಇದು ಕ್ರಿಸ್ಪಿ ಆಗೋ ಥರ ಆಗಬೇಕು. ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ ಬೇಗ. ತನ್ನೇರಿ ಹೌದು ಹೌದು. ಇವತ್ತೇನು ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಯಜಮಾನ್ರು. ಹೌದಾ? ಹೋಗಲ್ಲ ಹಿಂಗೆ ಹೋಗ್ಲಿ ಪಾಪ ಅಂತ ಏನೋ ಮಾಡ್ತಾರೆ. ಸೊ ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅಂದರೆ ಸಿಮ್ಮಲ್ಲೇ ಇಡಬೇಕು, ಜಾಸ್ತಿ ಉರಿ ಇಡಬಾರ್ದು. ಇದು ಇನ್ನೊಂದು ಚೂರು ಕೂಡ ಫ್ರೈ ಆಗಬೇಕು. ಫ್ರೈ ಆಗಲಿ, ಆಮೇಲೆ ನಾನು ತೆಗಿತೀನಿ. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕಡಲೆಕಾಯಿ ಬೀಜ. ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೋತೀನಿ. ಆದಷ್ಟು ಒಂದು ಇತ್ತು ಕಾಲ್ಮೆಂಟ್, ಆದಷ್ಟು ಒಂದು ಇಲ್ಲದೆ ಇರೋ ಥರ ತಕ್ಕೋಬೇಕು ನೋಡಿ, ಈ ಥರ. ಇವಾಗ ಇದಕ್ಕೆ ಇನ್ನೊಂದು ಚೂರು ಕೂಡ ಎಣ್ಣೆ ಹಾಕೋತೀನಿ ನಾನು. ಒಂದು ಸ್ವಲ್ಪ ಸಾಸಿವೆ ಸುಮಾರು ಒಂದು 3 ಸ್ಪೂನು, 3 ಇಂದ 4 ಸ್ಪೂನು ಜೀರಿಗೆ ಒಂದು 3 ಸ್ಪೂನ್. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಜಜ್ಜಿದಾರೆ ನಮ್ಮ ಯಜಮಾನ್ರು. ಮಾಡಿದ ಕೆಲಸಕ್ಕೆ ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕಲ್ಲ, ಹಾಗಾಗಿ ಬೆಳ್ಳುಳ್ಳಿ ಜಜ್ಕೊಟ್ಟಿದ್ದಾರೆ, ಅದನ್ನು ಹಾಕ್ತಾ ಇದ್ದೀನಿ. ಪರವಾಗಿಲ್ಲ, ಬದುಕು. ಓಹೋ ಹೌದಂತೆ, ಬದುಕು. ಅಂದರೆ ನಾವು ದಿನಕ್ಕೆ ಎಷ್ಟೊತ್ತಿ ಬದುಕು ಹೋಗು ಅಂತ ಹೇಳ್ಬೇಕು. ನಾನು ಬದುಕೋತೀನಿ. ಬೆಳ್ಳುಳ್ಳಿ ಎಲ್ಲ ಹಾಕಿದಾಗಿದೆ. ಇವಾಗ ಸ್ವಲ್ಪ ಬಾಡಬೇಕು. ಬೆಳ್ಳುಳ್ಳಿ ಘಮ ಅಂತೂ ಸಖತ್ತಾಗಿ ಬರ್ತಾ ಇದೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಈ ಥರ ಮಾಡಿಕೊಂಡು ಸ್ನ್ಯಾಕ್ಸ್ ರೀತಿ ತಿನ್ಬೋದು, ಚೆನ್ನಾಗಿರುತ್ತೆ.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತೀನಿ. ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು. ಸೊ ಇದಾಗಿದೆ, ಒಂಚೂರು ಉಪ್ಪು ಹಾಕ್ತೀನಿ. ಇದಾಗಿದೆ, ಒಂಚೂರು ಉಪ್ಪನ್ನ ಹಾಕ್ತೀನಿ. ಯಾಕಂದರೆ ನಾವು ತಂದಿರೋದು ಸಪ್ಪೆ ಪುರಿ ಅಲ್ವಾ, ಹಂಗಾಗಿ ಉಪ್ಪು ಬೇಕು. ಉಪ್ಪು ಪುರಿ ಆಗಿದ್ರೆ ಏನು ಉಪ್ಪು ಬೇಕಾಗಲ್ಲ. ಸೊ ಸಪ್ಪೆ ಪುರಿ ಆಗಿರೋದ್ರಿಂದ ಉಪ್ಪು ಬೇಕೇ ಬೇಕು. ಅರಿಶಿನ ಪುಡಿ, ಸೊ ಈ ಟೈಮಲ್ಲಿ ಆಫ್ ಮಾಡ್ತೀನಿ. ಯಾಕಂದರೆ ಇವಾಗ ಖಾರದ ಪುಡಿ ಮತ್ತು ಸಕ್ಕರೆ ಎಲ್ಲ ಸೇರಿಸ್ತೀನಲ್ಲ, ಹಾಗಾಗಿ ಹೊತ್ತೋಗ್ಬಾರ್ದು ಅಂತ. ನೋಡಿ ಈ ಥರ ಗರಿ ಗರಿ ಸೌಂಡ್ ಬರಬೇಕು. ಕೇಳಿಸ್ತಾ ಇದೆಯಾ? ಅಲ್ಲಿ ತನಕ ಇದನ್ನು ಹುರ್ಕೋಬೇಕು, ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ. ಆಫ್ ಮಾಡಿದ್ದೀನಿ ನಾನು. ಅದು ಸಾಂಬಾರ್ ಪೌಡ್ರು, ಖಾರದ ಪುಡಿ ಒಂದೂವರೆ ಸ್ಪೂನ್ ಹಾಕ್ತೇನೆ. ಆಮೇಲೆ ಜಾಸ್ತಿ ಖಾರ ಆದರೆ ತಿನ್ನೋಕ್ಕಾಗಲ್ಲ. ಸೊ ಸಕ್ಕರೆ, ಸೊ ಇಷ್ಟನ್ನೆಲ್ಲ ಹಾಕಿ ಇವಾಗ ಕಲಿಸ್ಕೋಬೇಕಷ್ಟೆ. ಇವತ್ತು ನಮ್ಮ ಯಜಮಾನರು ಮಿಕ್ಸ್ ಮಾಡಿ ಕೊಡ್ತಾರೆ. ಯೂಶಲಿ ನಾನೇ ಮಾಡ್ತಾ ಇದ್ದೆ, ಇವತ್ತು ಅವ್ರು ಮಾಡ್ತವ್ರೆ. ಮಕ್ಕಳ ಸ್ವಲ್ಪ ಇಟ್ಟಿರ್ತೀನಿ ಆಮೇಲೆ ಹಾಕೊಳಕ್ಕೆ. ಇದು ಹಾಕ್ಬಿಡ್ತೇನೆ. ಇದಕ್ಕೂ ಖಾರ ಅಂಟಲ್ಲ ಹಾಕ್ಬಿಡ್ಲ. ನೀನು ಧರ್ಮಕ್ಕೆ ಮಾಡ್ತೀವೋ ಕರ್ಮಕ್ಕೆ ಮಾಡ್ತೀವಿ, ಕೆಲಸ ಮಾಡ್ತಾ ಹಾಕೊಂತಾರೆ ಅನ್ಕೊಂಡೆ. ಇದು ಈ ಒಗ್ಗರಣೆ ಮಾಡೋದಕ್ಕಿಂತ ಕಲಿಸೋದೇ ಕಷ್ಟ ಜಾಸ್ತಿ. ಎಲ್ಲದಕ್ಕೂ ಅಂಟ್ಕೋಬೇಕು ತಾನೆ. ಅದೇ ಎಲ್ಲದಕ್ಕೂ ಅಂಟ್ಕೊಂಡ್ರೆ ಅಂಟ್ಕೋಬೇಕಂದ್ರೆ ಈ ಥರ ಮಾಡಬೇಕು. ಹಿಂಗೆ ತಗೊಂಡು ಹೂವು ಮಾಡಲ್ವೋ, ಹೂವು ಪ್ರೆಸ್ ಮಾಡಲ್ವೋ ಆ ಥರ ಮಾಡಬೇಕು. ಇದು ಕಡಲೆಪುರಿ ಹೂವು ಇರ್ತಾರೆ ಇದಕ್ಕೆ. ಇದ್ರ ಜೊತೆಗೆ ಒಂದು ಬಜ್ಜಿ, ಒಂದು ಕಪ್ ಚಾ. ಹೆಂಗಿರ್ತದೆ ಗೊತ್ತಾ? ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರ್ವಜ್ಞ. ಬೆಚ್ಚನೆಯ ಟೀ ಇರಲು, ಕರುಂ ಕುರುಂ ಕಡಲೆಪುರಿ ಇರಲು, ನಂಚಿಕೊಳ್ಳುವುದಕ್ಕೆ ಒಂದು ಒಂದು ವಾರದಲ್ಲಿ ಖಾಲಿ ಮಾಡೋದು. ಹಂಗೆಲ್ಲ ಪಬ್ಲಿಕಲ್ಲಿ ಹೇಳ್ಬಾರ್ದು. ಏನು ಅನ್ಕೋತಾರೆ? ಏನು ಅನ್ಕೋತಾರೆ? ಕಡಲೆಪುರಿಗೆ ಹೊಡೆದ ಕಡಲೆಪುರಿಗೆ ಹೊಡ್ತಾನೆ ಅನ್ಕೋತಾರ. ಇವೆಲ್ಲ ಇಷ್ಟೊಂದು ಒಬ್ಬ ಮನುಷ್ಯ ತಿಂತಾನೆ ಅಂತಾರೆ ಕೂಡ. ಅಂದ್ರೆ ಅವ್ರೊಬ್ಬರೇ ತಿನ್ನಲ್ಲ, ನಾವು ತಿಂತೀವಿ. ಬಟ್ ಈಗ ಒಂದು ವಾರ ಅಷ್ಟೇ ಬರೋದು ನಮ್ಮ ಮನೇಲಿ. ಮಾಚಿತ್ರ ಹೋಗಿ ಅಲ್ಲೇ ನಿಂತ್ಕೊಂಡ್ರೆ ಕಡಲೆಪುರಿ ಜಾಗದಲ್ಲಿ ಏನಂದ್ರೆ ಅಡುಗೆ ಎಲ್ಲ ಲೇಟ್ ಆದಾಗ, ಹಸುವಾದಾಗ
ಹೊರಗಡೆಯಿಂದ ಏನಾದ್ರು ತಂದು ತಿನ್ನೋ ಬದಲು ಇದನ್ನ ತಿಂತಾರೆ ಅಷ್ಟೇ. ಸ್ನೇಕ್ಸ್ ಇದು ಸ್ನ್ಯಾಕ್ಸ್. ಸ್ನೇಕ್ಸ್ ಇರಿ ಎಲ್ಲ ಹೇಳ್ತಾರೆ ಸ್ನೇಕ್ ಅಂತ. ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ. ನಮ್ಮ ಊರ ಕಡೆ ಇದೊಂದು ಗುಂಡು ಕಡಲೆಪುರಿ ಸಿಗುತ್ತೆ ಸಂಕೇಶ್ವರಲ್ಲಿ ಮಾತ್ರ. ಅದೆಲ್ಲ ಹೆಂಗಿರತ್ತಪ್ಪ, ಅದಿಲ್ಲಿ ಸಿಕ್ಕೋದೇ ಇಲ್ಲ. ಚೋಡ ಮಾಡೋಣ ಒಂದು ದಿವಸ. ಚೋಡಾ ಕರಿ ಸೋಡಾ ಇರ್ತಾನೆ, ಅವಲಕ್ಕಿ ಮತ್ತು ಕಾರ್ನ್ಫ್ಲೇಕ್ಸ್ ಹಾಕ್ಬೇಕು ತಾನೆ ಮಾಡೋದು. ಹಾಂ, ಅದು ಇದರಿಂದ ಮಾಡೋದು, ಅಕ್ಕಿಯಿಂದ ಅದೇ ಹುರಿತಾರೆ. ಸರಿ, ಅರ್ಧಂಬರ್ಧ ಯಾವುದು? ಹೌದು, ಸೋಡಾ ತಗೊಂಡು ಮನೆ ಒಂದು ದಿವಸ ಸೋಡಾ ಮಾಡಿ. ಇದಾಯ್ತು, ಈ ಕಡೆಗೆ ತೆಗ್ಸ್ಕೊಂಡು ನೀನು ಮನೆ ಹತ್ರ ತೋರಿಸ್ಕೊತೀವಿ ಆ ಕಡೆಗೆ. ಇಲ್ಲಪ್ಪ, ಎಲ್ಲ ನೋಡ್ಕೊಳ್ಳಿ, ಎಲ್ಲ ಇವರೇ ಮಾಡಿದ್ದು, ನಾನು ಏನು ಮಾಡಿಲ್ಲ. ನಾನು ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೀನಿ ಅಷ್ಟೆ. ಆಯ್ತಾ? ಸಮಾಧಾನ ಆಯ್ತಾ? ಹ್ಯಾಪಿ? ಓಕೆ ಸರ್, ಸಾಧಾರಣ ಹ್ಯಾಪಿ. ನಾನೇನು ಮಾಡಲ್ಲ, ಎಲ್ಲ ಅವರೇ ಮಾಡೋದು. ಹಂಗೆಲ್ಲ ನೇರವಾಗಿ ಹೇಳ್ಬೇಡ. ನಿನಗೆ ಪಾಪ ನೋವಾಗುತ್ತಾ? ನಿನ್ನ ತಪ್ಪಾಗಿ ತಿಳ್ಕೊತಾರೆ, ನೀನು ಕೆಲಸ ಮಾಡೋಲ್ಲ. ತಿಳ್ಕೊಳ್ಳಿ, ಪರವಾಗಿಲ್ಲ. ನಿಜ ಅದೇ ಆದ್ರೂ ನೇರವಾಗಿ ಹೇಳ್ಬೋದು. ಅವ್ರು ಅನ್ಕೋತಾರೆ ಎಷ್ಟು ಒಳ್ಳೆ ಗಂಡ, ಪಾಪ ಎಲ್ಲ ಕೆಲಸ ಅವರೇ ಮಾಡ್ತಾರೆ, ಯಾವ್ರೇನು ಮಾಡೋದಿಲ್ಲ ಅಂತ. ಏನು ಮಾಡಿದ್ರೆ ಕ್ರೆಡಿಟ್ ತಗೊಳ್ಳಿ. ಸಕ್ಕರೆ ಹಾಕಿದ್ದೀನಿ ನೋಡಿದ್ರ, ಲಾಸ್ಟಲ್ಲಿ ಬಂದು ಹೇಳ್ತಾರೆ ಸಕ್ಕರೆ ಹಾಕಿದ್ದೀರ ಅಂತ. ಹೌದು, ಸಕ್ಕರೆ ಹಾಕಿದ್ರೆ ಚೆನ್ನಾಗಿದ್ರೆ ನಾನು ಹೇಳ್ಕೊಟ್ಟಂಗೆ ಮಾಡಿದ್ಯಾ ಅನ್ನೋದು, ಚೆನ್ನಾಗಿಲ್ಲ ಅಂತಂದ್ರೆ ನೀನು ಹಿಂಗೆ ಮಾಡಿದ್ಯಾ. ಅದು ಎಲ್ಲರ ಮನೇಲಿ ಹೇಳ್ತಾರೆ. ಯಾರು ಕೇಳ್ತಾ ಇದ್ರು ನಾನು ಅಡುಗೆ ಹೆಂಗೆ ಮಾಡ್ತೀನಿ ಅಂತ. ಕೇಳ್ತಾ ಇದ್ರು. ನೀನು ಅಡುಗೆ ಎಲ್ಲ ಬಂದ್ಬಿಟ್ಟು ಯಾರು ರೀಚ್ ಮಾಡೋಕ್ಕಾಗಲ್ಲ. ರೂಪ ಅವರೇ ಕೇಳಿಸ್ಕೊಳ್ಳಿ. ಅಡುಗೆ ಎಲ್ಲ ಬಂದ್ಬಿಟ್ಟು ಅವ್ರು ಬರಲ್ಲ ಅನ್ನೋದು ಏನಿಲ್ಲ. ಅಡುಗೆ ಎಲ್ಲಾನು ಅದಕ್ಕೆ ನಮ್ಮ ಯಜಮಾನ್ರು 3 ಹೊತ್ತು ನಾನು ಮಾಡ್ತೀನಿ. ಅಡುಗೆ ಎಲ್ಲ ಮಾಡ್ತಾರೆ. ಅಡುಗೆ ಎಲ್ಲ ವಾಂಗಿಬಾತು, ಟೊಮೆಟೊ ಬಾತ್ ತಿನ್ಬೇಕು. ಪುಳಿಯೋಗರೆ ತಿನ್ಬೇಕು, ಚೆನ್ನಾಗಿರುತ್ತೆ ಅಡುಗೆ. ಒಂದೇದಾಗಿ ಹೇಳ್ಕೊಬೇಡ, ಎಲ್ಲನೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲ ನಾನು ಯಾವ ರೀತಿ ಹೇಳಿದ್ದೀರೋ ಅದೇ ರೀತಿನೇ ಮಾಡೋದು. ಅಡುಗೆ ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಆ ಥರ ಮಾಡ್ತಾರೆ ಅಡುಗೆ. ಹೌದು, ಇವರೇ ಗುರು ನನಗೆ. ನಾನು ಗುರುಸ್ವಾಮಿ, ಅಡುಗೆ ಗುರುಸ್ವಾಮಿ. ಹಾಕೊಂಡು ಕಳ್ಸ್ಕೊಡು. ನನಗೆ ಕೈಯಲ್ಲಿ ಮುಟ್ಟಕ್ಕೆ ಏನಿಲ್ಲ, ಅಕ್ಷಿ ಬರುತ್ತೆ, ಅದಕ್ಕೆ ಕೈಯಲ್ಲಿ ಮುಟ್ತಾ ಇಲ್ಲ. ಆಯ್ತು, ಎಷ್ಟ ಇನ್ನೇನಿಲ್ಲ. ಹತ್ತಿರ ಮೇಲ್ಗಡೆ ತೆಗೆದ್ಬಿಟ್ಟು ಕವರ್ ಬೇಕಲ್ಲ, ಟೇಸ್ಟ್ ಮಾಡಿ ನೋಡಿ. ಇಷ್ಟೊತ್ತು ಬೇಕು ಹೇಳಕ್ಕೆ. ಈ ಥರ ಒಂದು ಚೀಲ ಹಾಕ್ಬಿಟ್ಟು ತುಂಬ ಇಟ್ಬಿಡಿ, ಗಾಳಿ ಹೋಗಲ್ಲ. ಚೆನ್ನಾಗಿರುತ್ತೆ. ತಿನ್ಬೇಕಾದ್ರೆ ಸೌಂಡ್ ಬರೋದು, ಕಳ್ರು 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 ಮತ್ತೆ ಗಂಟಾಗ್ತದೆ. ಸೊ ನೋಡಿದ್ರಲ್ಲ, ಈ ರೀತಿ ಮಾಡ್ಕೊಳ್ಳಿ. ಸ್ನ್ಯಾಕ್ಸ್ ಟೈಮಲ್ಲಿ ಸಾಯಂಕಾಲ ಟೀ ಜೊತೆ ಬಜ್ಜಿ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಯಜಮಾನ್ರು ಹೇಳ್ದಂಗೆ. ಸೊ ಉತ್ತರ ಕರ್ನಾಟಕದ ಕಡೆ ಎಲ್ಲ ಇದು ಎಲ್ಲರ ಮನೇಲೂ ಇರುತ್ತೆ, ತುಂಬ ಫೇಮಸ್ಸು. ಸೊ ನಮ್ಮ ಯಜಮಾನ್ರು ಊರಲ್ಲಿ ಕೂಡ ಅದು ಸಂಜೆ ಟೀ ಟೈಮ್ಗೆ ಇದು
ಟೀ ಕೊಡ್ತಾರೆ, ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್. ಇದು ತಿಂದುಬಿಟ್ಟು ಟೀ ಕುಡಿಬೇಕು, ಆವಾಗಲೇ ರುಚಿ, ನಾಲ್ಗೆಗೆ ರುಚಿ ಹತ್ತೋದು. ಸೊ ಟ್ರೈ ಮಾಡಿ. ಸೊ ಆಯಿತು, ಸ್ವಲ್ಪ ಪಾತ್ರೆ ಇದೆ, ತೊಳೆದ್ಬಿಟ್ಟು ಮಾಡ್ಕೊಳ್ಳೋದು. ಇವತ್ತಿನ ವ್ಲಾಗ್ ಇಷ್ಟೇ. ಸೊ ದೋಸೆ ಮಾಡಿ, ದೋಸೆ ಎಲ್ಲ ತಿಂದ್ವಿ, ದೋಸೆ ಚಟ್ನಿ ಮಾಡಿ ತಿಂದ್ವಿ. ಮಧ್ಯಾಹ್ನ ನಾನು ಮೊಸರು ಸಾರು ಮಾಡಿದ್ದೆ. ಮೊಸರು ಸಾರು ಇಲ್ಲಿದೆ ನೋಡಿ, ಇಷ್ಟು ಉಳಿದಿದೆ. ಸೊ ರೈಸು ಸ್ವಲ್ಪ ಉಳಿದಿದೆ. ನಾಳೆ ಯಶಿಗೆ ಸ್ಕೂಲ್ ರಜಾ, ಅದೇನೋ ಎಕ್ಸಾಮ್ ಇದೆಯಂತೆ ಅವ್ರ ಸ್ಕೂಲಲ್ಲಿ, ಹಾಗಾಗಿ ಅವ್ನಿಗೆ ರಜಾ ಕೊಟ್ಟಿದ್ದಾರೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.